ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಿಮ್ಮದೇ ಕತೆ ಚಿತ್ರದಲ್ಲಿ ನಮ್ಮ ಅಭಿ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್. ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ರಾಘವೇಂದ್ರ ಅವರು ಫಸ್ಟ್ ಫಿಲಮ್ ಡೆಬ್ಯೂ ಆಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರವಿಶಂಕರ್ ಗೌಡ. ನಿಮ್ಮದೇ ಕತೆ ಅನ್ನೋ ಒಂದು ಸಿನಿಮಾ ಈಗಾಗಲೇ ಸಂಪೂರ್ಣ ರೆಡಿಯಾಗಿದೆ. ಇನ್ನೇನು ಥಿಯೇಟ್ರ್ಗಳಲ್ಲಿ ಬಂದು ನಿಮ್ಮನ್ನು ರಂಜಿಸೋಕ್ಕೆ ಕಾಯ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ನನ್ನ ಪ್ರೀತಿಯ ಸಹೋದರ ಅಭಿ, ನಮ್ಮ ಮೈಸೂರಿನ ಪ್ರತಿಭೆ, ನಮ್ಮ ಸ್ಥಳೀಯ ಪ್ರತಿಭೆ, ನಮ್ಮ ಸುಂದರ ನಗರ ಮೈಸೂರಿನ ಪ್ರತಿಭೆ ನಮ್ಮ ಚಿತ್ರರಂಗಕ್ಕೆ ಬಂದಿದೆ. ಈಗಾಗಲೇ 2-3 ಸಿನಿಮಾದಲ್ಲಿ ಮಾಡಿ ನಿಮಗೆಲ್ಲ ಪರಿಚಯ ಆಗಿದ್ದಾರೆ. ಸೊ ಅವರೇ ಹೀರೋ ಆಗಿ ಈಗ ನಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದಯಮಾಡಿ ಈ ಒಂದು ನಿಮ್ಮದೇ ಕತೆ ಸಿನಿಮಾಗೆ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ನೀಡಿ. ಹಾಗೆ ನಮ್ಮ ನಿರ್ದೇಶಕರಾದಂಥ ರಾಘವೇಂದ್ರ ಅವರು ಕೂಡ ನಿರ್ದೇಶನ ಮಾಡಿರುವಂಥ ಪ್ರಥಮ ಚಿತ್ರ ಇದು. ಅವ್ರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಇಡೀ ತಂಡಕ್ಕೆ, ನಿಮ್ಮದೇ ಕಥೆಯ ಇಡೀ ತಂಡಕ್ಕೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಬೇಕು. ಇಂಥ ಸಮಯದಲ್ಲಿ ನಾನು ಹೇಳೋದು ಒಂದೇ ಮಾತು, ನಮ್ಮ ಕನ್ನಡ ಚಿತ್ರಗಳನ್ನ, ನಮ್ಮ ಕನ್ನಡ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ, ಬೆಳೆಸಿ, ಹರಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನಪ್ಪ ಡಾರ್ಲಿಂಗ್, ಭಾಳ ಆತ್ಮೀಯ ಸ್ನೇಹಿತರು ನಮ್ಮ ಅಭಿಯವರು. ಸುಮಾರು ವರ್ಷದಿಂದ ಗೆಳ್ತನ. ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ, ನಿಮ್ಮದೇ ಕತೆ ಅಂತ. ಮೊದಲನೇ ಬಾರಿಗೆ ನಾಯಕ ನಟನಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಕೊಡಿ. ಮತ್ತು ಸುಮಾರು ಸಿನಿಮಾಗಳು ಮಾಡಲಿ. ಮತ್ತು ಈ ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ರಾಘವೇಂದ್ರ ಸರ್ ಅಂತ. ಅವ್ರಿಗೂ ಒಳ್ಳೆಯದಾಗಲಿ ಸರ್. ಕೇಳ್ಪಟ್ಟೆ, ಹೇಳಿದ್ದಾರೆ, ಎಲ್ಲ ಕತೆ ಆಗಿತ್ತು ಎಲ್ಲ ಹೇಳಿದ್ದಾರೆ, ಸಣ್ಣದಾಗಿ. ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮದೇ ಕತೆ ಅಂತ ಫಿಲಿಮ್ ಇದೆ ಶಾರ್ಟ್ಲಿ. ಓಕೆ ರಾಘವೇಂದ್ರ ಅವರು ಈ ಫಿಲಿಮನ್ನು ಮತ್ತೆ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಗಣಪತಿ ಕೂಡ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಲವ್ ಮಾರ್ಕ್ ಟೈಲಲ್ಲಿ ಸಕ್ಸಸ್ಫುಲ್ ಆಗಿ ಅವರ ಆ್ಯಕ್ಟಿಂಗನ್ನು ನಾವು ಎಲ್ಲವೂ ಕೂಡ ನೋಡಿದ್ವಿ, ಮೆಚ್ಚುಗೆನೂ ಕೂಡ ವ್ಯಕ್ತಪಡಿಸ್ಕೊಂಡಿದ್ವಿ. ಈಗ ಮತ್ತೊಂದೇ ಪ್ರೇಕ್ಷಕರಿಗೆ ನಿಮ್ಮದೇ ಕತೆ ಅನ್ನೋ ಸಿನಿಮಾ ಈಗ ಶಾರ್ಟ್ಲಿ ಬರ್ತಾ ಇರೋದ್ರಿಂದ ಇಡೀ ತಂಡಕ್ಕೆ, ವಿಶೇಷವಾಗಿ ನಮ್ಮ ಹೀರೋಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ರಾಘವೇಂದ್ರ ನಿರ್ದೇಶನದ ನಿಮ್ಮದೇ ಕತೆ ಇದು ರಾಘವೇಂದ್ರ ಅವರ ಮೊದಲ ಚಿತ್ರ. ನನ್ನ ನೆಚ್ಚಿನ ಸ್ನೇಹಿತ ಹೀರೋ ಅಭಿಲಾಷ್ ಅವ್ರದ್ದು ಕೂಡ ಮೊದಲನೇ ಚಿತ್ರ. ಇವರು ಈಸ್ ಎ ವೆರಿ ಗುಡ್ ಕ್ರಿಕೆಟರ್ ಆ್ಯಂಡ್ ಶಟ್ಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಬಹುಶಃ ಸಿನಿಮಾ ರಂಗದಲ್ಲಿ ಕೂಡ ಒಂದು ಹೊಸ ಆಟವನ್ನು ಆರಂಭ ಮಾಡೋಕ್ಕೆ ಹೊರಟಿದ್ದಾರೆ. ಅವರ ಈ ಹೊಸ ಆಟದಲ್ಲಿ ಅವರಿಗೆ ಯಶಸ್ಸು ಸಿಗಲಿ. ಖಂಡಿತವಾಗಿಯೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಹೊಸಬರನ್ನು, ಹೊಸತನವನ್ನು ಮೆಚ್ಚುತ್ತಾರೆ. ಅವರು ಅನೇಕ ಬಾರಿ ಅವರನ್ನು ಸ್ವೀಕರಿಸಿದ್ದಾರೆ. ಖಂಡಿತ ಅಭಿಲಾಷರನ್ನು ಕೂಡ ಅವರು ನಮ್ಮ ಜನ ಆಶೀರ್ವಾದ ಮಾಡಬೇಕು, ಮೆಚ್ಚಬೇಕಂತ ನಾನು ಪ್ರೀತಿಯಿಂದ ನಿಮ್ಮನ್ನು ಕೋರ್ಕೊಳ್ತಿದ್ದೀನಿ. ಆಲ್ ದ ಬೆಸ್ಟ್ ಅಭಿಲಾಷ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕನ್ನಡ ಜನತೆಗೆ ನನ್ನ ಆತ್ಮೀಯ ಗೆಳೆಯ ಅಭಿಲಾಷ್ ಮಾಡ್ತಾರಂಥ ಮೊದಲನೇ ಸಿನಿಮಾ. ಇಷ್ಟು ದಿನವನ್ನು ಕೆಲವೊಂದು ಪಾತ್ರಗಳನ್ನು ನೀವು ನೋಡಿದ್ದೀರಾ. ಇವತ್ತು ನಾಯಕ ನಟನಾಗಿ ಮೊದಲನೇ ಸಿನಿಮಾಗೆ ಬರ್ತಾಯಿದ್ದಾನೆ. ಎಲ್ಲ ಕನ್ನಡಿಗರು ಕೇಳ್ಕೊಳ್ಳೋದಿಷ್ಟೇ, ಹೊಸ ತಂಡಗಳನ್ನು ಬೆಳೆಸಿ ಚಿತ್ರರಂಗಕ್ಕಿಂತ ಹೊಸ ಪ್ರತಿಭೆಗಳು ಬರಲಿ ಅಂತ ಆಶಿಸಿ. ಹಾಗೆ ರಾಶಿಕಾ ಶೆಟ್ಟಿ ಇದರಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಮತ್ತು ರಾಘವೇಂದ್ರ ಸರ್ ಚೊಚ್ಚಲ ಸಿನಿಮಾ ನಿರ್ದೇಶಕರಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಅಭಿಲಾಷ್ ಮಾಡ್ತಾರಂಥ ಸಿನಿಮಾಗೆ ಪ್ರೋತ್ಸಾಹ ಮಾಡಿ. ಆಲ್ ದ ಬೆಸ್ಟ್ ಅಭಿಲಾಷ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತ ಅಭಿ ನಿಮ್ಮದೇ ಕತೆ ಅಂತ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾನೆ. ಫಾರ್ ದಿ ಫಸ್ಟ್ ಟೈಮ್ ಸೋಲೋ ಲೀಡಾಗಿ, ಹೀರೋ ಆಗಿ ಸಿನಿಮಾ ಮಾಡ್ತಾ ಇದ್ದಾನೆ. ಈ ಸಿನಿಮಾಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಸಿನಿಮಾ ಚೆನ್ನಾಗಾಗಲಿ, 100 ಡೇಸ್ ಓಡಲಿ ಅಂತ ವಿಶ್ ಮಾಡ್ತೀನಿ. ಹಾಯ್ ನಮಸ್ಕಾರ. ನಾನು ನಿಮ್ಮ ವಿವಾನ್ ಮಾತಾಡ್ತಾಯಿದ್ದೀನಿ. ಅಗೇನ್ ನಮ್ಮ ಹೀರೋ ಅಭಿಲಾಷ್ ಅವರು, ಅವರ ಪ್ರಥಮ ಸಿನಿಮಾ ಆ್ಯಸ್ ಅ ಹೀರೋ ಆಗಿ ನಾವು ಯಾವಾಗಲೂ ಅವ್ರನ್ನ ಹೀರೋ ಅಂತ ಕರಿತೀವಿ, ಹೀರೋ ಆಗಿ ನೋಡೋಕ್ಕೆ ಇಷ್ಟಪಡ್ತೀವಿ. ಮೊದಲನಾಗಿ ಆಲ್ ದ ಬೆಸ್ಟ್ ಹೀರೋ, ಒಳ್ಳೆಯದಾಗಲಿ. ಆಮೇಲೆ ರಾಘವೇಂದ್ರ ಸರ್ ಅವ್ರದ್ದು ಫಸ್ಟ್ ಡೈರೆಕ್ಷನ್ನು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ನಿಮಗೆ, ಹಂಗೆ ನಿಮ್ಮ ತಂಡಕ್ಕೆ. ಕನ್ನಡ ಸಿನಿಮಾ ಇತ್ತೀಚೆಗೆ ಒಂದಷ್ಟು ಟಾಕ್ಗಳು, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ. ಅದನ್ನು ನಾನು ಯಾವತ್ತೂ ಒಪ್ಪಲ್ಲ. ಆ್ಯಸ್ ಅ ಆ್ಯಕ್ಟರಾಗಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭದಲ್ಲಿ ನಾವು ಒಳ್ಳೆ ಕಂಟೆಂಟ್ ಕೊಟ್ಟಾಗ ಜನ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಸರ್. ಅದನ್ನು ಜನ ತಪ್ಪು ಜನದ ಮೇಲೆ ಹಾಕ್ಬಿಡೋದಲ್ಲ, ನಾವು ಒಳ್ಳೆ ಸಿನಿಮಾ ಮಾಡಬೇಕು. ಹಾಗೆ ನಿಮ್ಮದೇ ಕತೆ ಅಂತ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಹೀರೋಗೆ ಒಳ್ಳೆಯದಾಗಬೇಕು, ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹೀರೋಗಳು ಬರಬೇಕು. ನಮ್ಮ ಹೀರೋಗೆ ಮತ್ತು ರಾಶಿಕಾ ಶೆಟ್ಟಿ ಅವರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆಮೇಲೆ ರಾಘವೇಂದ್ರ ಅವ್ರಿಗೆ ತುಂಬ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸಿನಿಮಾ 100 ದಿವಸ ಓಡಲಿ ಅಂತ ಕೇಳ್ಕೊತೀನಿ.
ಆಲ್ ದಿ ಬೆಸ್ಟ್.